ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟನ ವಿರುದ್ಧ ದೂರು ದಾಖಲಾಗಿ ಒಂದೇ ದಿನಕ್ಕೆ ಈಗ ಸಂತ್ರಸ್ತೆ ಉಲ್ಟಾ ಹೊಡೆದಿದ್ದಾಳೆ. ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದ್ದಾಳೆ ಸಂತ್ರಸ್ತೆ. ನಾನು ಸತ್ರೆ ಯಾರೂ ಕಾಣ್ರಲ್ಲ, ನನ್ನ ಸ್ವಂತ ನಿರ್ಧಾರ ಇದೆ. ನನ್ನ ಮತ್ತು ಮನು ಮಧ್ಯೆ ಒಂದಷ್ಟು ಜಗಳ ಗೊಂದಲ ಇದೆ ನಿಜ. ಸಿನಿಮಾ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ತಪ್ಪು. ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶ ನಂದಲ್ಲ. ಏನಿದ್ರೂ ನಮ್ಮ ಮಧ್ಯೆನೇ ಅದು ಇರಬೇಕಿತ್ತು. ಆದರೆ ಹಿಂಗಾಗಿದ್ದು ನನಗೂ ಕೂಡ ವಿಷಾದ ಇದೆ. ಕುಲದಲ್ಲಿ ಕೀಳಿಯಾಗುವುದು ಸಿನಿಮಾಗೆ ಒಳ್ಳೇದಾಗ್ಲಿ ಅಂಥೇಳಿ ವಿಡಿಯೋ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನು ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ಹೌದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ನನ್ನದೇನಿದ್ರು ಅವನ ಮಧ್ಯೆನೇ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು. ಎಲ್ಲ ಕೂತು ಅವರು ಒಬ್ರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ತಂಡ ಆಗಲಿ, ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಹಾಗೆ ಕುಲದಲ್ಲಿ ಕೀಳಿಯಾವುದು ಸಿನಿಮಾವೇ ಒಳ್ಳೆಯದಾಗಿ ನನ್ನ ಮನು ನಡುವೆ. ಇನ್ನು ಸಂತ್ರಸ್ತೆ ಸಾಯುವ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ವಿಡಿಯೋ ಬಗ್ಗೆ ಸಂತ್ರಸ್ತೆಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗ ಸದ್ಯಕ್ಕೆ ಪೊಲೀಸರು. ಸದ್ಯ ಠಾಣೆಯಲ್ಲೇ ಆರೋಪಿ ಮಡೆನೂರು ಮನು ಕೂಡ ಇದ್ದಾನೆ. ಸಂತ್ರಸ್ತೆ ಸಾಯುವ ಬಗ್ಗೆ ಆಡಿಯೋವನ್ನು ಏನು ಹರಿಬಿಟ್ಟಿದ್ದಾರೆ, ವಿಡಿಯೋ ಕೂಡ ಹರಿಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ. ಇನ್ನು ಮನು ಆಯಿತು. ಈಗ ಅಪ್ಪಣ್ಣ ವಿರುದ್ಧ ಸಂತ್ರಸ್ತೆ ಬಾಂಬ್ ಅನ್ನ ಸಿಡಿಸಿದ್ದಾಳೆ. ಹಾಸ್ಯ ನಟ ಅಪ್ಪಣ್ಣ ರಾಮದುರ್ಗ ವಿರುದ್ಧವೂ ಕೂಡ ಆರೋಪ ಮಾಡಿದಾಳೆ. ಏನ್ ಹೇಳಿದಾಳೆ? ಈಕೆ ಒಂದು ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಸೊ ಈಕೆ ಏನ್ ಹೇಳಿದಾಳೆ ಆಡಿಯೋದಲ್ಲಿ ಬನ್ನಿ ಕೇಳೋಣ. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಗ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಕಾರಣ. ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್. ಇದನ್ನ ಎಲ್ರಿಗೂ ಶೇರ್. ಇನ್ನು ಈ ಆಡಿಯೋ ಬಗ್ಗೆ TV9ಗೆ ಅಪ್ಪಣ್ಣ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು 2 ವರ್ಷದಿಂದ ಸಂಪರ್ಕದಲ್ಲಿ ಇದ್ದೆ, ಬಟ್ ಅದೇನು ಅಷ್ಟೇ ನಾವಿಬ್ಬರು ಸಂಪರ್ಕದಲ್ಲಿ ಇದ್ದಿದ್ದು. ಮನು ಏನಾದರೂ ಒತ್ತಾಯ ಮಾಡಿ ಈ ಆಡಿಯೋನ ಮಾಡ್ಕೊಂಡಿದ್ದಾನೆ. ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನ ಬಲಿ ಕೊಡ್ತಾ ಇದ್ದಾರೆ, ಇದು ಸರಿನಾ ಅಂತ ಹೇಳಿ ಅಪ್ಪಣ್ಣ ಮಾತಾಡಿದ. ಅಪ್ಪಣ್ಣವ್ರೆ, ಅದೇ ಈಗ ಈ ರೀತಿಯ ಒಂದು ಘಟನೆಯಲ್ಲಿ ಅಂದ್ರೆ ಮನು ಮತ್ತೆ ಸಂತ್ರಸ್ತೆ ಘಟನೆ ನಡುವೆ ನಿಮ್ಮ ಹೆಸರು ಕೇಳಿ ಬರ್ತಾ ಇರ್ತದೆ. ನಿಮ್ದೊಂದು ಆಡಿಯೋ ರಿಲೀಸ್ ಆಗಿರ್ತಕ್ಕಂಥದ್ದು, ಅದು ಯಾವಾಗಿಂದು, ಯಾವ ಕಾರಣಕ್ಕೆ ಆತರ ಮಾತಾಡಿದ್ರು, ಏನಿತ್ತು ಅನ್ನೋಂಥದ್ದು ಒಂದು ಸ್ಪಷ್ಟನೆ TV9ಗೆ ಕೊಡೋದಾದ್ರೆ. ಅದ ನಾನು 1.5 ವರ್ಷದ ಹಿಂದೆ ಏನೋ ಆಗಿತ್ತಂತೆ. ನನಗೆ ಅದು ಆಗಿತ್ತಂತ ಕತೆ ಅಷ್ಟೇ ನನಗೆ ಗೊತ್ತಿಲ್ಲ ಅದೇನಾಗಿತ್ತಂತ ಹೇಳಿ. ಅವ್ರ ಮತ್ತೆ ನಾನು ಅವ್ರಿಬ್ರು ಸಂಪರ್ಕದಲ್ಲಿ ಒಂದು 2-3 ವರ್ಷ ಆಯ್ತು. ನಾನು ಅವ್ರ ಜೊತೆ ಕ್ಲೋಸ್ ಆಗಿರೋದು, ಮಾತಾಡೋದು, ಇವೆಂಟ್ ಕರೆಯೋದು ಬಿಟ್ಟು ನಾನು ಅವ್ರು ಬೇರೆ ಕಡೆ ಹೋಗ್ಬಿಟ್ರು ಕೆಲಸಕ್ಕೆ, ನಾನು ಬಿಟ್ಟೆ. ಇದ್ರ ಮಧ್ಯೆ ನನ್ನ ಈ ಜಗಳಗಳು ಆಗ್ತಿತ್ತು ಅಂತ ಕಿವಿಗೆ ಬರ್ತಿತ್ತಿಲ್ಲ ಅಂತಲ್ಲ, ಬಟ್ ನನ್ನ ತಾಯಿ ಗರ್ಭಕೋಶ ಕ್ಯಾನ್ಸರ್ ಆಗಿ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದ್ರಲ್ಲಿ ನಮ್ ತಾಯಿ ಹೋಗ್ಬಿಟ್ರು. ನಾನು ಆ ಗದ್ದಲಲ್ಲಿ ನಾನು ಗಮನ ಹರಿಸಿಲ್ಲ. ಅದಾದ್ಮೇಲೆ ಇವನು ಒತ್ತಾಯಪೂರ್ವಕವಾಗಿ ಅವ್ರ ಹತ್ರ ಆಡಿಯೋ ರೆಕಾರ್ಡ್ ಮಾಡಿಸ್ಕೊಂಡು ಅದನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ನನ್ಗೆ ಹೇಳಿದ್ರು. ನಾನು ಈಗ ಏನ್ ಹೇಳ್ತೀನಿ, ಈಗ ಮಾಡಿರೋದು ಆರೋಪ ಅವನು ಅಂತ ಬಿಟ್ಟಿದ್ದಾನೆ ಮನು. ಅದನ್ನ ಮಾತಾಡೋರು ಯಾರು ಸಂತ್ರಸ್ತಿದಾರೆ ಅವರು. ನೀವು
ಸಂತ್ರಸ್ತೆ ಒಂದ್ ಮಾತು ಕೇಳ್ಬಿಡಿ, ಇದು ಹೌದೇ ನಮ್ಮ ನಿಜವಾ ಸುಳ್ಳ ಅಂತ ಕೇಳಿ ಅವ್ರು ಹೇಳ್ತಾರೆ ಯಾರಿಗೆ. ನೀವು ಅಂದ್ರೆ ಈಗ ಆಡಿಯೋದಲ್ಲಿ ಮಾತಾಡಿ ಅವರು ಹೇಳಿರುವಂತ ವಿಚಾರಕ್ಕೆ ಅಂದ್ರೆ ನಮಗೆ ಸಮಸ್ಯೆ ಮಾಡ್ತಿದ್ಲು, ಟಾರ್ಚರ್ ಕೊಡ್ತಿದ್ರು, ಅದು ಯಾಕೆ ಹೇಗೆ ಆ ತರದ್ ಘಟನೆ ಅಂತ? ನಾನು ಯಾವತ್ತೂ ಮತ್ತೆ ಬ್ರೇಕಪ್ಗೆ ಕಾರಣ ಆಗಿದ್ ನೀವ್ ಅನ್ನೋ ತರ ಹೇಳ್ತಾರೆ, ಆತ್ಮಹತ್ಯೆಗೆ ಕಾರಣ ನೀವ್ ಅನ್ನೋ ತರ ಹೇಳ್ತಾರೆ, ಅದು ಯಾವಾಗ? ಕೇಳಿ ಹೌದಾ ಅಂತ. ಯಾಕೆ ನಾನು ಹೇಳಿ ತಪ್ಪಾಗತ್ತ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ ಅವರು ಹೌದಾ ಅಲ್ಲ ಅಂತ. ಸತ್ಯ ಸುಳ್ಳುಗಳನ್ನ ಹೇಳೋಕೆ ಸಾಕ್ಷಿ ನಿಮ್ಮ ಎದುರುಗಡೆ ಇದೆ, ಸಂತ್ರಸ್ತೆ. ನೀವು ಅವರನ್ನ ಕೇಳಿ. ಇಷ್ಟು ತನಕ ನೀವು ನಿನ್ನೆ ಎಲ್ಲ ಬೇರೆ ಬೇರೆ ಇಂಟರ್ವ್ಯೂ ಮಾಡಿದ್ರಿ, ನಿಮ್ಮ ಇದರಲ್ಲೇ ನೋಡಿದೀನಿ ನಾನು ಮಾತಾಡುವಾಗ. ನಾನು ಒತ್ತಾಯ ಪೂರ್ವಕವಾಗಿ ಅವನಿಗೆ ಎಣ್ಣೆ ಕುಡಿಸಿ ನನ್ನ ಹತ್ರ ನ್ಯೂಡ್ ವಿಡಿಯೋ ಮಾಡಿಸ್ಕೊಂಡು ಹೋಗಿ ಏನೇನೋ ಆಡಿಯೋ ರೆಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದಾರೆ ಅವರು. ಇದನ್ನು ಒಂದು ಕೇಳ್ಬಿಡಿ ಹಾಗೆ. ಆವಾಗ ನಿಮ್ಗೆ ಸತ್ಯ ಸುಳ್ಳು ಯಾವುದು ಅಂತ ಬಹಿರಂಗವಾಗಿ ಗೊತ್ತಾಗುತ್ತೆ, ಅವ್ರ ಮನಸ್ಥಿತಿಯಲ್ಲಿ ಏನಿದೆ. ಆಮೇಲೆ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಹೆಸರನ್ನ ಎಳೆದು ಹೇಗೆಲ್ಲ ಮಾಡ್ತಾರೆ ಸಮಾಜಕ್ಕೆ ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು.